ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗಿಲ್ಲೆಸಿಗೂರು ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಧ್ವಜಾರೋಹಣ. ಗಿಲ್ಲೆಸಿಗೂರು ಶನಿವಾರ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪದಾಧಿಕಾರಿಗಳ ಧ್ವಜಾರೋಹಣ ನವೆಂಬರ್ 1-12-2025 9:20 ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ನರಸಿಂಹನಾಯ್ಕ ಭಾಷಣದಲ್ಲಿ ರಾಯಚೂರು ಜಿಲ್ಲೆಯ ಗಿಲ್ಲೆಸಿಗೂರು ತಾಲೂಕು ಮಾಡಲು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮತ್ತು ಜಿಲ್ಲಾ ಮಹಿಳಾ ಘಟಕ ಶ್ರೀಮತಿ ಅಕ್ಕಮ್ಮ ಧ್ವಜಾರೋಹಣ ನೆರವೇರಿಸಿದರು. ಗಿಲ್ಲೆಸಿಗೂರು ಸರ್ಕಲ್ನಲ್ಲಿ ಜೈ ಕರ್ನಾಟಕ ವತಿಯಿಂದ ಒಂದು ಮೆಮೊಂಡಮ್ ಗಿಲ್ಲೆಸಿಗೂರು ತಾಲೂಕು ಮಾಡಬೇಕಾಗಿ ವಿನಂತಿ. ಯಾಕಪ್ಪ ಅಂತಂದ್ರೆ ನಮ್ಮ ರಾಯಚೂರಿನಿಂದ 35 ಕಿಲೋಮೀಟರ್ಲಿಂದ 42 ಕಿಲೋಮೀಟರ್ವರೆಗೆ ನಮ್ಮ ಗಿಲ್ಲೆಸಿಗೂರು ಆಗುತ್ತದೆ. ಇಲ್ಲಿನ ಸುತ್ತಮುತ್ತ ಹಳ್ಳಿಗೆ ಬಹಳಷ್ಟು ಮುಖ್ಯವಾದಂಥ ಸ್ಥಳವಾಗಿದೆ ಗಿಲ್ಲೆಸಿಗೂರು. ಯಾಕಪ್ಪ ಅಂತಂದರೆ ಇಲ್ಲಿ ಪಂಚಮುಖಿ ದೇವಸ್ಥಾನ, ಈ ಕಡೆ ಮಂತ್ರಾಲಯ ದೇವಸ್ಥಾನ, ಆ ಕಡೆ ಬಿಚ್ಚಾಲಿ ಬೃಂದಾವನ, ಆಮೇಲೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಲ್ವ ಜಾತ್ರೆ, ಗಿಲ್ಲೆಸಿಗೂರು ಕ್ಯಾಂಪ್ನಲ್ಲಿ ಸಿಲ್ವ ಜಾತ್ರೆ ಆಗುತ್ತದೆ, ಮತ್ತು ಪಂಚಮುಖಿ ಜಾತ್ರೆನೂ ಆಗುತ್ತದೆ. ಎಲ್ಲದಕ್ಕೂ ಇಲ್ಲಿ ಸಿಲ್ವ ಜಾತ್ರೆನೂ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಆಗುತ್ತದೆ ವರ್ಷಕ್ಕೊಂದ್ಸಲ. ಹಾಗಾಗಿ ನಮ್ಮ ಗಿಲ್ಲೆಸಿಗೂರು ತಾಲೂಕು ಮಾಡಬೇಕಾದ ಉದ್ದೇಶಗಳು ನಾನು ಈ ರೀತಿಯಾಗಿರ್ತವೆ ಹೇಳುತ್ತೇನೆ. ಹಲೋ, ರಾಯಚೂರು ನಗರವು ನೂತನವಾಗಿ ಮಹಾನಗರ ಪಾಲಿಕೆಯಾಗಿದ್ದು ಇದರ ಗಡಿಭಾಗದಿಂದ ಗಿಲ್ಲೆಸಿಗೂರು 18 ಕಿಲೋಮೀಟರ್ ಇರುತ್ತದೆ. ಗಿಲ್ಲೆಸಿಗೂರು ಹೋಬಳಿ ವ್ಯಾಪ್ತಿಯಲ್ಲಿ 10-12 ಗ್ರಾಮ ಪಂಚಾಯತ್ಗಳನ್ನು ಒಳಗೊಂಡಿರುತ್ತದೆ. ಗಿಲ್ಲೆಸಿಗೂರು ಪ್ರವಾಸಿ ತಾಣವಾಗಿದ್ದು ಹಾಗೂ ಅಕ್ಕಪಕ್ಕದಲ್ಲಿ ಮಂತ್ರಾಲಯ ಮತ್ತು ಪಂಚಮುಖಿ ಬಿಚ್ಚಾಲಿ ವೃಂದಾವನ ದೇವಸ್ಥಾನಗಳು ಈ ಪ್ರದೇಶವು ವಾಸಿಯಾಗಿದೆ ತಾಣವಾಗಿದೆ. ಈ ಪ್ರದೇಶದಲ್ಲಿ ನೀರಿನ ಸೌಲಭ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವುದರಿಂದ ಬಿ ಹನುಮಪುರ ಮತ್ತು ಮಠಮಾರಿ ರೈಲ್ವೆ ಸ್ಟೇಷನ್ ಇರುವುದರಿಂದ ಕಾರ್ಖಾನೆಗಳು ನಿರ್ಮಿಸಲು ಸೂಕ್ತವಾಗಿದೆ. ಹೈದರಾಬಾದ್, ಬೆಂಗಳೂರು ಮತ್ತು ಗುಲ್ಬರ್ಗ, ಬೆಂಗಳೂರು ಹೋಗುವ ಹೆದ್ದಾರಿ ರಸ್ತೆ ಹೊಂದಿದೆ. ಪ್ರತಿ ಭಾನುವಾರದಂದು ಸಂತೆ ನಡೆಯುವ ಸುಮಾರು 40,000-50,000 ಜನ ಸೇರುತ್ತಾರೆ ತಾಣವಾಗಿದೆ. ಗಡಿನಾಡು ಪ್ರದೇಶ ಆಗಿರುವುದರಿಂದ ತಾಲೂಕು ಮಾಡಿದರೆ ಹೆಚ್ಚಿನ ಅಭಿವೃದ್ಧಿ ಆಗುವ ಸಾಧ್ಯತೆ ಇರುತ್ತದೆ. ಗಿಲ್ಲೆಸಿಗೂರು ಪಕ್ಕದಲ್ಲಿ ತುಂಗಭದ್ರಾ ನದಿ ಇದ್ದು ಈ ಪ್ರದೇಶದಲ್ಲಿ ವಿದ್ಯುತ್ ಸ್ಥಾಪನಾ ಹಾಗೂ ಕೈಗಾರಿಕೆ ಕಾರ್ಖಾನೆಗಳು ಸ್ಥಾಪಿಸಬಹುದು. ಗಿಲ್ಲೆಸಿಗೂರು ಪಕ್ಕದಲ್ಲಿ ಗ್ರಾಮಾಂತರ ಚಿಕ್ಕಮಂಚಾಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗುತ್ತದೆ. ಗಿಲ್ಲೆಸಿಗೂರು ಹೋಬಳಿಯಲ್ಲಿ ತಾಲೂಕು ಮಾಡುವುದರಿಂದ ಸುಮಾರು 40-50 ಹಳ್ಳಿಗಳು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ತುಂಬ ಅನುಕೂಲವಾಗುತ್ತದೆ. ರಾಯಚೂರು ಜಿಲ್ಲೆಗೆ ಸುಮಾರು 30-45 ಕಿಲೋಮೀಟರ್ ಗಿಲ್ಲೆಸಿಗೂರು ದೂರದಲ್ಲಿ ಇರುವುದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ವಿಶಾಲವಾದ ಸಂತೆ ಮಾರ್ಕೆಟ್ ವ್ಯವಸ್ಥೆ ಇರುತ್ತದೆ. ಸಿಸ್ಕೋ ಕಂಪನಿಯ ನಿರ್ಮಿಸಿರುವ ವಿಶಾಲವಾದ ತಾಲೂಕು ಮಟ್ಟದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವಿರುತ್ತದೆ. ಸಿಲ್ವೆ ಜಾತ್ರೆ ಕ್ರೈಸ್ತರಿಗೆ ಪ್ರಮುಖ ದಿವ್ಯ ಕ್ಷೇತ್ರವಾಗಿದೆ. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ದಿವ್ಯ ಕ್ಷೇತ್ರವಾಗಿದೆ. ತಾಲೂಕು ಮಟ್ಟಕ್ಕೆ ಅನುಗುಣವಾಗಿ ವಿಶಾಲವಾದ ಬಸ್ ನಿಲ್ದಾಣ ವ್ಯವಸ್ಥೆ ಹೊಂದಿರುತ್ತದೆ. ಕೇವಲ 4 ಕಿಲೋಮೀಟರ್ ಹಂತದಲ್ಲಿ ಗಿಲ್ಲೆಸಿಗೂರು ಮತ್ತು ತುರುಕುಂಡೋಣ ಮಧ್ಯಭಾಗದಲ್ಲಿ ಸರ್ವೆ ನಂಬರ್ 115ರಲ್ಲಿ 82 ಎಕರೆ 15 ಗುಂಟೆ ಎಕರೆ ಸುಮಾರು 40,000ಕ್ಕೂ ಅಧಿಕ ಮರಗಳು ಹೊಂದಿದ್ದ ಅರಣ್ಯ ಪ್ರದೇಶವೂ ಸಹ ಇರುತ್ತದೆ. ಸರ್ವೆ ನಂಬರ್ 75ರಲ್ಲಿ ಗಿಲ್ಲೆಸಿಗೂರು ಗ್ರಾಮದಲ್ಲಿ ಸುಮಾರು 30 ಎಕರೆ 25 ಗುಂಟೆ ಸರ್ಕಾರಿ ಜಮೀನು ಇರುತ್ತದೆ. PWD ಇಲಾಖೆಯಲ್ಲಿರುವ ತಾಣವಾಗಿದೆ. ಸುಮಾರು 78 ಎಕರೆ ಸರ್ಕಾರಿ ಜಮೀನು ಇರುತ್ತದೆ. ಗಿಲ್ಲೆಸಿಗೂರು ಹೋಬಳಿ ವ್ಯಾಪ್ತಿಯಲ್ಲಿ ಒಳಗೊಂಡ IB ಸಹ ಒಳಗೊಂಡಿರುತ್ತದೆ. ಗಿಲ್ಲೆಸಿಗೂರು ಗ್ರಾಮ ಡಿಗ್ರಿ ಕಾಲೇಜ್ ಮತ್ತು ಸರ್ಕಾರಿ ಪ್ರೌಢಶಾಲೆಗಳಿರುತ್ತವೆ. ಗಿಲ್ಲೆಸಿಗೂರು ಗ್ರಾಮ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಸಹ ಇರುತ್ತದೆ. ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆ ಇರುತ್ತದೆ. ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ವಸತಿ ಶಾಲೆ ಸಹ ಇರುತ್ತದೆ. ಮಹಿಳಾ ಮತ್ತು ಮಕ್ಕಳ ಶಿಶು ಅಭಿವೃದ್ಧಿ ಇಲಾಖೆ ಗಿಲ್ಲೆಸಿಗೂರು ತಾಲೂಕು ಸಹ ಪ್ರಯುಕ್ತ ಆಡಳಿತ ಮತ್ತು ಅಂಗನವಾಡಿಗಳ ಕೇಂದ್ರ ಬಿಂದುವಾಗಿರುತ್ತದೆ. ಪ್ರಯುಕ್ತ ಆಡಳಿತಾತ್ಮಕ ಮತ್ತು ಭೌಗೋಳಿಕ ದೃಷ್ಟಿಯಿಂದ ಗಿಲ್ಲೆಸಿಗೂರು ಗ್ರಾಮ ನೂತನ ತಾಲೂಕು ಕೇಂದ್ರವನ್ನು ಆಗಿ ಘೋಷಿಸಲು ಪ್ರಸ್ತಾವನೆ ಸಲ್ಲಿಸುವುದಾಗಿ ಗೌರವ ವಂದನೆಗಳು. ಈ ಒಂದು ನಮ್ಮ ಗಿಲ್ಲೆಸಿಗೂರು ತಾಲೂಕು ಮಾಡಬೇಕಾದ್ರೆ ನಮಗೆ ಸವಲತ್ತುಗಳಿದ್ದು ಏನೇ ಆಗಲಿ ಯಾವುದೇ ರೀತಿ ಆಗಲಿ ನಮ್ಮ
ನಮ್ಮ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ, ಆಮೇಲೆ ಅಂಬೇಡ್ಕರ್ ಸಂಘಟನೆಗಳಿಂದ, ಆಮೇಲೆ ಇನ್ನುಳಿದ ಎಲ್ಲ ಮಹಿಳೆಘಟ್ಟ ಸಂಘಟನೆಗಳು, ಎಲ್ಲ ರೈತ ಸಂಘಟನೆಗಳು ಎಲ್ಲ ಸೇರಿ ದೊಡ್ಡ ಒಂದು ಹೋರಾಟ ಮಟ್ಟದಲ್ಲಿ ಮಾಡಿ ನಮ್ಮ ಗಿಲೇಸೂಗರಿಗೆ ತಾಲೂಕನ್ನಾಗಿ ಗಳಿಸಬೇಕಾಗಿ ಈ ಒಂದು ಸಮಯದಂದು ಇವತ್ತು ನವೆಂಬರ್ 1ರಂದು ನಾವು ಮಾತಾಡಲು ನಮ್ಮ ಅಕ್ಕಮ್ಮನವರು, ನಮ್ಮ ನಾಗೇಂದ್ರ, ಮರಿಗೌಡ, ಶಿವರಾಜ, ಆಮೇಲೆ ಎಲ್ಲರೂ ನಮ್ಮ ಜೈ ಕರ್ನಾಟಕ ವತಿಯಿಂದ ಇವತ್ತೊಂದು ಮೆಮೊರಾಂಡಮನ್ನು ಎಲ್ಲ ನಮ್ಮ ಜಿಲ್ಲೆಗೆ ಆಮೇಲೆ ಇಡೀ ರಾಜ್ಯಕ್ಕೆ ಒಂದು ಮೆಮೊರಾಂಡಮ್ ತಲುಪಲೆಂದು ಇವತ್ತೊಂದು ದಿವಸ ಮಾತನಾಡಲು ಹೇಳುತ್ತೇವೆ. ಇದಕ್ಕೆ ನಮ್ಮದು ಯಾವಾಗಲೂ ಸಿದ್ಧರಿರುತ್ತೇವೆ. ಗಿಲೇಸೂರಿಗೆ ತಾಲೂಕು ಮಾಡಲೇಬೇಕು, ಬರಲೇಬೇಕು. ಎಲ್ಲರ ಸಹಕಾರ, ಎಲ್ಲ ಹಳ್ಳಿಗಳು ಸಹಕಾರ, ಆಮೇಲೆ ಎಲ್ಲ ರೈತರು ಸಹಕಾರ ಇರಬೇಕಾಗಿ ಇದರಲ್ಲಿ ವಿನಂತಿ. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳು ಅಧ್ಯಕ್ಷರ ಶಿವರಾಜ ನಾಯ್ಕ ಮತ್ತು ಉಪಾಧ್ಯಕ್ಷರು ಆದ ಮರಿಗೌಡ ಹಾಗೂ ಪದಾಧಿಕಾರಿಗಳು ಆದ ನಾಗೇಂದ್ರ, ತುಂಗಭದ್ರಾ, ತಿಮ್ಮಪ್ಪ, ಕರಿಬೂದೂರು ಹೋಬಳಿಗೆ ಸಂಬಂಧಪಟ್ಟ ರಕ್ಷಣಾ ವೇದಿಕೆಯ ಸದಸ್ಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಮತ್ತು ಗ್ರಾಮದ ಯುವಕರು ಉಪಸ್ಥಿತರಿದ್ದರು. ಗುರುಸ್ವಾಮಿ ನಾಯ್ಕ, ಗಿಲ್ಲೇಸೂಗೂರು, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.